ನಾವು ಕಾವೇರಿ ಆರ್ಗ್ಯಾನಿಕ್ಸ್ ಕಡೆಯಿಂದ ಸಂತೋಷ್ ಮಾತಾಡೋದು. ನಾವು ಇವತ್ತು ಏನಪ್ಪ ಅಂತಂದರೆ ಕಾವೇರಿ ಆರ್ಗ್ಯಾನಿಕ್ಸ್ ಸಂಸ್ಥೆ ಕಡೆಯಿಂದ ಈ ಒಂದು ಪರಿಪೂರ್ಣಮ್ ಅಂತ ಹೇಳುವಂಥದ್ದು ಬಯೋ ಆರ್ಗ್ಯಾನಿಕ್ ಎನ್ರಿಚ್ಡ್ ಗ್ರಾನ್ಯುಲೇಟೆಡ್ ಫರ್ಟಿಲೈಸರ್ ತೊಗೊಬಂದಿದ್ದೀವಿ. ರೈತ ಬಾಂಧವರೇ, ಇದರದ್ದು ಮಹತ್ವ ಏನು ಅಥವಾ ಇದನ್ನು ಯಾಕೆ ನಾವೊಂದು ಯೂಸ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ನ ಕೇಳಿದ್ರೆ, ಇವತ್ತು ಯಥೇಚ್ಛವಾಗಿ ಏನಾಗಿದೆ ಅಂತಂದರೆ ಎಲ್ಲ ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಅಪ್ಲೈ ಮಾಡಿ ಸಾಯಿಲ್ ಫರ್ಟಿಲಿಟಿ ತುಂಬ ಹಾಳಾಗಿದೆ. ಈ ಸಾಯಿಲ್ ಫರ್ಟಿಲಿಟಿ ಯಾವಾಗ ಹಾಳಾಗ್ತದೆ ಆವಾಗ ನೀವು ಒಳ್ಳೆ ಈಲ್ಡನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಕೃಷಿ ಬಾಂಧವರೇ. ಸೊ ನಾವು ಅದಕ್ಕೆ ಏನು ಮಾಡ್ತಾಯಿದ್ದೀವಿ ಅಂತಂದರೆ, ಮೊದಲು ಮಣ್ಣನ್ನು ಸರಿಪಡಿಸ್ಕೊಳ್ಬೇಕು, ಆಮೇಲೆ ಇಳುವರಿ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ನಾವು ಈ ಪರಿಪೂರ್ಣಮ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಒಂದೇ ಬ್ಯಾಗಿನಲ್ಲಿ ನಿಮಗೆ NPK ಯನ್ನು ತಗೊಬಂದಿದ್ದೀವಿ, ಮತ್ತು ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್ನು ಅದರೊಳಗಡೆ ತಗೊಬಂದಿದ್ದೀವಿ. ಈ ಜಿಂಕು, ಐರನ್, ಬೋರನ್, ಕಾಪರ್, ಮ್ಯಾಲ್ಬೇಡಿಯಂ, ಮ್ಯಾಂಗನೀಸ್, ಕೆಲವೊಂದು ಹ್ಯೂಮಿಕ್ ಆಸಿಡು, ಫಲ್ವಿಕ್ ಆಸಿಡು, ಗ್ರೋತ್ ಹಾರ್ಮೋನ್ಸು ಇನ್ಕ್ಲೂಡಿಂಗ್ ಅದಕ್ಕೆ ಏನು ಮಾಡಿದ್ದೀವಿ ಅಂತಂದರೆ 1 kg ಪ್ಯಾಕೆಟಲ್ಲಿ ಅದರೊಳಗಡೆ ನಾವು ಪ್ಯಾಕೆಟ್ ಕೊಟ್ಟಿದ್ದೀವಿ. ಅದು ನಿಮಗೆ ಕನ್ಸೋರ್ಷಿಯಮ್ ಆಗಿರುತ್ತೆ. ಈ ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾ, ಪೊಟ್ಯಾಶ್ ಮೊಬಿಲೈಸರ್ ಬ್ಯಾಕ್ಟೀರಿಯಾ ಮತ್ತು ಫಾಸ್ಫೇಟ್ ಸಾಲ್ಯುಲೈಸರ್ ಬ್ಯಾಕ್ಟೀರಿಯಾ, ಇವು ನಿಮ್ಮ ಸಾಯಿಲ್ ಸ್ಟ್ರಕ್ಚರ್ನ ಚೇಂಜ್ ಮಾಡಿ ಕೊಟ್ಟಂಥ ಗೊಬ್ಬರನ ಸಂಪೂರ್ಣವಾಗಿ ಗಿಡಗಳಿಗೆ ಪುಷಪ್ ಮಾಡುತ್ತೆ ರೈತ ಬಾಂಧವರೇ. ಸೊ ನಾವು ರೈತರಲ್ಲಿ ಮನವಿ ಮಾಡ್ಕೊಳ್ತಾ ಇರೋದೇನು ಅಂತಂದರೆ, ಯಾರೆಲ್ಲ ರೈತರುಗಳು ಈಗ ಕೆಮಿಕಲ್ ಫರ್ಟಿಲೈಸರ್ನ ಅಪ್ಲೈ ಮಾಡ್ತಾ ಇದ್ದೀರಾ, ಸ್ವಲ್ಪನೇ ಕಡಿಮೆ ಮಾಡಿ ಈ ಥರ ಬಯೋ ಎನ್ರಿಚ್ಡ್ ಸಾವಯವ ಗೊಬ್ಬರಗಳನ್ನು ನೀವು ತೋಟಕ್ಕೆ ಬಳಸ್ತಿಲ್ಲ ಅಂತಾದರೆ ನಿಮಗೆ ವರ್ಷದಿಂದ ವರ್ಷಕ್ಕೆ ಅಡಿಕೆಯಲ್ಲಿ ಸಣ್ಣ ಪುಟ್ಟ ಡಿಸೀಸ್ಗಳು ಕಾಣ್ತಾ ಹೋಗುತ್ತೆ. ಕೆಲವು ರೈತರುಗಳು ಈಗಾಗಲೇ ತುಂಬ ಜನ ಹೇಳ್ತಾ ಇದ್ದೀರಿ, ಅಡಿಕೆ ಬೀಳುತ್ತೆ, ಅಡಿಕೆ ಭಾಗ ಆಗುತ್ತೆ ಅಥವಾ ಹಿಂಗಾರ ಕಪ್ಪಾಗುತ್ತೆ ಅಂತ. ವಾತಾವರಣ ಹೆಚ್ಚು ಕಡಿಮೆ ಆದಾಗ ಆ ಕ್ರಿಯೆಗಳು ನಡೆಯುವಂಥದ್ದು ಕಾಮನ್ ಆಗಿರ್ಬೋದು. ಬಟ್ ಕೊಟ್ಟಂಥ ಗೊಬ್ಬರದಲ್ಲಿ ಕ್ವಾಲಿಟಿ ಇಲ್ಲ ಅಂತಂದರೆ, ಅಥವಾ ಕೊಟ್ಟಂಥ ಗೊಬ್ಬರದಲ್ಲಿ ಏನು ಈ ಮೈಕ್ರೋನ್ಯೂಟ್ರಿಯೆಂಟ್ ಅವೈಲಬಿಲಿಟಿ ಇಲ್ಲ ಅಂತಂದರೆ, ವರ್ಷದಿಂದ ವರ್ಷಕ್ಕೆ ಏನು ಅಂತಂದರೆ ಈ ಥರ ಲಾಸ್ ಆಗುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ನಾನು ಅದಕ್ಕೆ ನಿಮ್ಮ ಹತ್ರ ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ, ಈ ವರ್ಷ ಒಂದು ಫ್ಲಾಟಿಗೆ ಅಥವಾ ನಿಮ್ಮ ಒಂದು ಏನು ಜಮೀನಿದೆ ಅದರಲ್ಲಿ ಒಂದು ಅರ್ಧ ಕೃಷಿ ಭೂಮಿಗೆ ಈ ಪರಿಪೂರ್ಣಮ್ ಅಂತ ಹೇಳುವಂಥ ಒಂದು ಕಾಳು ಗೊಬ್ಬರನ ಅಪ್ಲೈ ಮಾಡಿದ್ರೆ, ಇದರಿಂದ ನೀವು ಏನು ಅಂತಂದರೆ ನೀವು ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರುವಂಥ ಒಂದು ಒಳ್ಳೆ ನಿರೀಕ್ಷೆನ ನಮ್ಮಿಂದ ಬಯಸ್ಬೋದು ಅಂತ ಹೇಳ್ಬಿಟ್ಟು ನಾನು ಇಚ್ಛೆ ಪಡ್ತೇನೆ ಹೇಳಲಿಕ್ಕೆ. ದಯವಿಟ್ಟು ಈ ಒಂದು ನಾವು ಮಾಡುವಂಥ ಒಂದು ಹೊಸ ಪ್ರಯತ್ನಕ್ಕೆ ನೀವೆಲ್ಲ ಒಂದು ನಮ್ಮನ್ನು ಹಾರೈಸ್ತೀರಾ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ.